ಆರೋಪಿಗಳಾಗಿರೋ ನಿಮ್ಮ ಲೈಫ್ ಸ್ಟೈಲ್ ಜೈಲಿನೊಳಗೆ ಹೆಂಗಿತ್ತು? ಇಷ್ಟು ಜನರದ್ದು ಪವಿತ್ರ ಗೌಡದ್ ಹೇಗಿರ್ತಾ ಇತ್ತು? ಬೆಳಗ್ಗೆ ಎದ್ದೇಳ್ತಾ ಇದ್ರಾ? ಜೈಲೂಟ ಮಾಡ್ತಾ ಇದ್ರಾ? ಜೈಲಿನ ವ್ಯವಸ್ಥೆನ ಅನುಸರಿಸ್ತಾ ಇದ್ರಾ? 100%. ಪವಿತ್ರ ಗೌಡ ಇಲ್ಲ, ಅವಳೊಬ್ಬಳು ಮಾತ್ರ ಸ್ಪೆಷಲ್. ಅವಳು ಯೋಗಾಗ್ ಬರೋದಿಲ್ಲ. ಮಾರ್ನಿಂಗ್ 6 o'clock ಯೋಗ ಸ್ಟಾರ್ಟ್ ಆಗುತ್ತೆ. ಯೋಗಾಗ್ ಬರೋದಿಲ್ಲ. ಫೋಟೋ ವೈರಲ್ ಆಗುತ್ತೆ ದರ್ಶನ್ ಅವ್ರದ್ದು ಇತ್ತೀಚೆಗೆ. ಮುಖ ಬಳಲಿ ಬೆಂಡಾಗಿ ಹೋಗಿರತ್ತೆ. ಕಣ್ಣೀರ್ ಹಾಕಿದಾರೆ ಲಿಟ್ರಲಿ. ಅವ್ರ ಫೋಟೋ ತಗೊಂಡು ಪೂಜೆ ಎಲ್ಲ ಮಾಡಿಸಿದ್ರಂತೆ. ಈಗ ನಾವು ಅದನ್ನ ಪರವಾಗೂ ಮಾತಾಡಕ್ಕಾಗಲ್ಲ, ವಿರೋಧನೂ ಮಾತಾಡಕ್ಕಾಗಲ್ಲ. ಬಿಕಾಸ್ ಅದೊಂದು ಮರ್ಡರ್ ಕೇಸ್. ನಾವು ಸುದ್ದಿ ತರ ಹೇಳ್ಬೇಕು. ಬಟ್ ಫ್ಯಾಕ್ಟ್ ಏನು ಅಂದ್ರೆ, ಸಂಧ್ಯಾ ಅವರೇ, ನೀವು 3 ತಿಂಗಳು ಜೈಲೊಳಗಿದ್ರಿ. ಹೊರಗೇನಾಯ್ತು ಅಂತ ನಾನು ಹೇಳ್ತೀನಿ ಕೇಳಿ. ಆ ಫೋಟೋ ವೈರಲ್ ಆಗ್ತಾ ಇದ್ದಂಗೆ ಕಣ್ಣೀರ್ ಹಾಕ್ಬಿಟ್ರು. ಬರೀ ಗಂಡು ಮಕ್ಕಳಲ್ಲ, ವಯಸ್ಸಾಗಿರೋ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ. ದರ್ಶನ್ ಹಂಗಿದ್ದಾರೆ. ಬಟ್ ಇವತ್ತಿನ ಪರಿಸ್ಥಿತಿ ಕಾರಣ ಆಗಿರೋ ಹೆಣ್ಮಗಳು ತುಂಬಾ ರಾಣಿ ತರ ಒಳಗೆ ಓಡಾಡ್ತಾ ಇದ್ದಾಳೆ ಅಂದಾಗ ಏನ್ ಹೇಳೋದು ವ್ಯವಸ್ಥೆ ಬಗ್ಗೆ? ನಿಜವಾಗ್ಲೂ ಅನುಭವಿಸ್ತಾ ಇರುವಂತ ಕುಟುಂಬ, ಒಂದು ವ್ಯಕ್ತಿ ಅಂದ್ರೆ ಅದು ದರ್ಶನ್ ಅವರು. ನಿಜವಾಗ್ಲೂ ಈ ಒಂದು ಕೇಸಲ್ಲಿ ತೀರಾ ಅನುಭವಿಸ್ತಾ ಇರುವಂತ ವ್ಯಕ್ತಿ ಅಂದ್ರೆ ದರ್ಶನ್ ಅವರು. ಬಟ್ ಎಲ್ಲಾನು ತಡ್ಕೊಂಡಿದ್ದಾರೆ. ಯಾವಾಗ ಇತ್ತೀಚೆಗೆ ಅವರು ಬೇಲ್ ಹಾಕ್ದೋಗು ಸಹ ನೆಕ್ಸ್ಟ್ ಇಯರ್ ತನಕ ಅದು ನಿಂತ್ಕೊಳ್ತು, ಇನ್ನಷ್ಟು ಕುಗ್ಗೋಗಿರ್ತಾರೆ. ಬಿಕಾಸ್ ನೀವೆಲ್ಲ ಫೋಟೋ ಇಲ್ಲಿ ವೈರಲ್ ಏನಾಯ್ತಲ್ಲ, ಅದೇ ಫೋಟೋ ಅನ್ಸುತ್ತೆ. ಬಿಕಾಸ್ ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ರು ಅವರು, ಅಲ್ಲೆಲ್ಲ ವೈಟ್ ಗಡ್ಡ. ನಾವು VC ಕೋರ್ಟಲ್ಲಿ ನೋಡಿದಂಥ ವ್ಯಕ್ತಿ. ನಮಗೆ ನೋಡಿ ಎಷ್ಟೋ ಜನ, ನಾನು ಹೇಳಿದ್ನಲ್ಲ ಅಲ್ಲಿ ನಮ್ಮ ದರ್ಶನ್ ಅಣ್ಣ ಅಭಿಮಾನಿಗಳು, ಇವನ್ ನಾನು ಅಷ್ಟೇ. ಅಭಿಮಾನಿ ಅನ್ನೋದಕ್ಕಿಂತ ಐ ರೆಸ್ಪೆಕ್ಟ್ ಹಿಮ್. ನಮಗೂ ಕೋಪ ಬರುತ್ತೆ, ಅವ್ರಿಗೂ ಕೋಪ ಬರುತ್ತೆ. ಈ ವಿಚಾರನ ಸಮರ್ಥನೆ ಅಲ್ಲ. ನಾನು ನೋಡಿ ಒಂದ್ ಹೇಳ್ತೀನಿ, ದರ್ಶನ್ ಅವರು ನಿಜವಾಗ್ಲೂ ಟೆರರಿಸ್ಟ್ ಗಳಿಗೆ ಸಿಗ್ತಾ ಇರೋ ಫೆಸಿಲಿಟೀಸ್ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ದರ್ಶನ್ ಅವರು ಒಳಗೆ ಹೋಗಿರೋದಕ್ಕೆ ಕಾರಣಕರ್ತರಾಗಿರೋ ಹೆಣ್ಣುಮಗಳು ರಾಣಿ ತರ ಓಡಾಡ್ತಾ ಇದ್ದಾರೆ. ಹಂಗಂತ ದರ್ಶನ್ ಅವ್ರಿಗೆ ಫೆಸಿಲಿಟೀಸ್ ಕೊಡಿ ಅನ್ನೋದು ಅಲ್ವೇ ಅಲ್ಲ. ಐ ರಿಪೀಟ್, ದರ್ಶನ್ ಅವರಿಗೆ ಫೆಸಿಲಿಟೀಸ್ ಸಿಗ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಉಳ್ದವ್ರಿಗೆಲ್ಲ ಯಾಕೆ ಹಿಂಗೆ, ಇವ್ರಿಗೆ ಮಾತ್ರ ಯಾಕೆ ಹಿಂಗೆ? ಪವಿತ್ರ ಗೌಡ ಅವರಿಗೆ ಕಾಲಿಗೊಂದು ಕೈಗೊಂದು ಹಾಲು ಬಿಸಿ ಮಾಡ್ಕೋಬರಕ್ ಒಬ್ರು ಅಂತೀರಾ ನೀವು? ನೀವೊಂದು ಮಾತು ಹೇಳಿದ್ರಿ, ಈಗ ಟೆರರಿಸ್ಟ್ ಕೂಡ ಅಂತ. ನಕ್ಸಲೈಟ್ಸ್ ಸರ್ಕಾರಕ್ಕೆ ಸರೆಂಡರ್ ಆಗಿದ್ರು ಗೊತ್ತಾ? ಅವರು ಸಹ ಎಷ್ಟು ಅಲೀತಾ ಇದ್ದಾರೆ ಅಂದ್ರೆ ಏನು ಇಲ್ಲ, ಕುಗ್ಗೋಗಿದ್ದಾರೆ. ಸಾಕಪ್ಪ ಜೈಲು ಅಂತ ಸರೆಂಡರ್ ಆದ್ರೂ ಗೊತ್ತಾ? ಲತಾ, ಕನ್ಯಾಕುಮಾರಿ ಅನ್ನೋರೆಲ್ಲ ನಮ್ಗೆ ನಮ್ ಜೊತೆನೆ ಇದ್ರು ಮೇಡಮ್. ನಾವೆಲ್ಲಾರು, ಲತಾ ಅವರು, ಕನ್ಯಾಕುಮಾರಿ ಅವರು, ಪ್ರತಿಯೊಬ್ರು ಅವರು. ಸಂಧ್ಯಾ ಅವರೇ, ನಮ್ಮ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ಮಾಧ್ಯಮದವ್ರಿಗೆ ಹೋಗಿ ಕೇಳ್ಕೊಳ್ಳಿ, ಹೇಳಿ ಲತಾ ಅಂತ ಹೇಳಿ. ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಇಷ್ಟು ದಿವಸದಲ್ಲಿ ನಾವು ನಿಮ್ ಕೇಸ್ ಕ್ಲಿಯರ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಬಂದ್ರಿ. ಹೌದು, ಬಂದ್ರಿ. ಬಟ್ ನಮ್ದು 1.5 ವರ್ಷ ಆಯ್ತು. ನಮ್ಮನ್ನ ನರ್ಕ ತೋರಿಸ್ತಾ ಇದಾರೆ. ಎಲ್ಲೋ ಕಾಡಲ್ಲಿ ನಾವೇನೋ ಮಾಡ್ಕೊಂಡು ನಮ್ಮ ರಕ್ಷಣೆ ನಾವು ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಸಿದ್ದಾರೆ. ನಮ್ ಬಗ್ಗೆನೂ ಸ್ವಲ್ಪ ಧ್ವನಿ ಎತ್ತಿ.